ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವಂಥ ಸಾಂಸ್ಕೃತಿಕ ಕಲಾ ಕೇಂದ್ರ ರಂಗಮನೆ. ಜೀವನ್ ರಾಮ್ ಸುಳ್ಯ ಇವರ ಸಾರಥ್ಯದಲ್ಲಿ ನಡೀತಾ ಇರುವಂಥ ಈ ಒಂದು ರಂಗಮನೆ ಸಾವಿರ ಸಂಖ್ಯೆಯಲ್ಲಿ ಕಲಾ ಪ್ರತಿಭೆಗಳನ್ನು ಸೃಷ್ಟಿಸಿದೆ. ಪ್ರತಿ ವರ್ಷವೂ ಇಲ್ಲಿ ರಾಜ್ಯ ಮಟ್ಟದ ಚಿಣ್ಣರ ಮೇಳ ನಡೀತಾ ಇದೆ. ಈ ವರ್ಷವೂ ಕೂಡ ನಡೆದು ಸಂಪನ್ನಗೊಳ್ತಾ ಇದೆ. ಆದರೆ ಈ ವರ್ಷದ ಮೇಳಕ್ಕೆ ಒಂದು ವಿಶೇಷತೆ, ಇದು ಅಭಿನಯ ಪ್ರಧಾನವಾಗಿರುವಂಥ ಒಂದು ಶಿಬಿರ. ನೂರಾರು ಶಿಬಿರಗಳನ್ನು ತಾವು ಕಾಣ್ತೀರಿ. ಆದರೆ ಅನೇಕ ವರ್ಷಗಳಿಂದ ಇಲ್ಲಿ ಆರಂಭಗೊಂಡು ಇವತ್ತಿಗೂ ಕೂಡ ಬೇರೆ ಬೇರೆ ಹುದ್ದೆಯಲ್ಲಿ ಬೆಳೆದವರೆಲ್ಲರೂ ಕೂಡ ತಮ್ಮ ಬಾಲ್ಯದ ನೆನಪುಗಳನ್ನು ಈ ರಂಗಮನೆಯೊಂದಿಗೆ ತಳುಕು ಹಾಕುವಂಥ ಒಂದು ವಿಶಿಷ್ಟವಾದ ಸ್ಥಳ ಇದು. ಈ ವರ್ಷ ಅಭಿನಯ ಪ್ರಧಾನವಾಗಿರುವಂಥ ಚಿಣ್ಣರ ಮೇಳ ನಡೀತಾ ಇದೆ. ಹೇಗಿದೆ ಇಲ್ಲಿಯ ಮಕ್ಕಳ ಖುಷಿ, ಅವರ ನಲಿವು ಎಲ್ಲವನ್ನ ಕೂಡ ನೋಡೋಣ ಬನ್ನಿ. ರಾಜ್ಯದ ನಾನಾ ಕಡೆಗಳಿಂದ ಇಲ್ಲಿಗೆ ಮಕ್ಕಳು ಬಂದಿದ್ದಾರೆ. ಅಭಿನಯ ಪ್ರಧಾನವಾಗಿರುವಂಥ ಈ ಶಿಬಿರದಲ್ಲಿ ಭಾಗಿಯಾಗಿದ್ದಾರೆ. ನುರಿತ ಸಂಪನ್ಮೂಲ ವ್ಯಕ್ತಿಗಳು ಈ ಮಕ್ಕಳಿಗೆ ಹೇಳಿಕೊಟ್ಟಿದ್ದಾರೆ. ಎಲ್ಲಿಂದ ಬರ್ತಾ ಇದೆಯಮ್ಮ? ನಾನು ಸುಳ್ಯದಿಂದನೇ. ನನ್ನ ಹೆಸರು ಗಾನವಿ ಅಂತ. ಹೇಳು. ನನಗೆ ತುಂಬ ಖುಷಿ ಆಗ್ತದೆ. ಇದು 3ನೇ ವರ್ಷ ನಾನು ಬರೋದು. ಮತ್ತು ಇಲ್ಲಿ ಊಟದ ವ್ಯವಸ್ಥೆ ಎಲ್ಲ ತುಂಬ ಚಂದ ಉಂಟು. ನನಗೆ ಆ್ಯಕ್ಟಿಂಗ್ ಎಲ್ಲ ತುಂಬ ಚಂದ ಹೇಳಿಕೊಡ್ತಿದ್ದಾರೆ. ನನ್ನ ಹೆಸರು ವಂದಿತಾ ಅಂತ. ನಾನು ಸುಳ್ಯದಿಂದಲೇ ಬರ್ತಾ ಇರೋದು. ಇದು ನನ್ನದು 4ನೇ ವರ್ಷ. ಇಲ್ಲಿ ರಂಗಮನೆಗೆ ಬಂದು ನನ್ನ ಆ್ಯಕ್ಟಿಂಗ್ ತುಂಬ ಇಂಪ್ರೂವ್ ಆಗಿದೆ. ಇಲ್ಲಿಂದ ಪ್ರತಿ ವರ್ಷ ಹೊಸ ಹೊಸ ವಿಷಯಗಳನ್ನು ಕಲಿತಾ ಇದ್ದೆ ನಾನು. ಪ್ರತಿ ವರ್ಷ ಬರುವಾಗ ನನಗೆ ಎಂಥ ಕ್ಯೂರಿಯಾಸಿಟಿ ಇರ್ತದೆ, ಈ ಸರ್ತಿ ಎಂಥ ವಿಶೇಷ ಇರ್ತದಪ್ಪ, ಪ್ರತಿ ವರ್ಷದಕ್ಕಿಂತ ಈ ಸರ್ತಿ ಎಂಥ ವಿಭಿನ್ನ ಇರ್ತದೆ ಅಂತ. ಈ ಸರ್ತಿ ಬರುವಾಗಂತೂ ತುಂಬ ಹೆಚ್ಚು ಕ್ಯೂರಿಯಾಸಿಟಿ ಇರ್ತದೆ. ಈ ಸರ್ತಿ ಅಭಿನಯ ಪ್ರಧಾನ ಅಂತ ಹೇಳಿದಾರಲ್ಲ, ಎಂತ ಇರ್ಬೋದು ಅಂತ ಇತ್ತು ನಮಗೆ. ಪ್ರತಿ ವರ್ಷ ಬರೋದಾದ್ರೆ ನಮಗೆ ಗೊತ್ತುಂಟು ಹೇಗಿರ್ತದೆ ಅಂತ. ನಾನು ತುಂಬ ವರ್ಷದಿಂದ ಬರ್ತಾ ಇದ್ದಲ್ಲ, ಗೊತ್ತುಂಟು. ಈಗ ಹೀಗಿರ್ಬೋದು. ಈ ಸರ್ತಿ ಮಾತ್ರ ಬರುವಾಗ ಅಮ್ಮನ ಹತ್ರ ಎಲ್ಲ ಹೇಳ್ತದೆ ಎಂತ ಇರ್ಬೋದು ಈ ಸರ್ತಿ ಅಂತ. ತುಂಬ ಅಭಿನಯ ಪ್ರಧಾನ ಅಂತೆಲ್ಲ ಹಾಕಿದ್ದಾರೆ, ಎಂತ ಇರ್ಬೋದು ಈ ಸರ್ತಿ ಅಂತ. ಇಲ್ಲಿಗೆ ಬಂದಾಗ ಗೊತ್ತಾಯ್ತು ಇಷ್ಟು ಚಂದ ಹೇಳಿಕೊಡ್ತಾರೆ, ಈ ಅಭಿನಯ ಪ್ರಧಾನ ಅಂದ್ರೆ ಇಷ್ಟು ಚಂದ ಇರ್ತದೆ ಅಂತ ಗೊತ್ತಾಯ್ತು. My name is Disha. I am from Udupi. So I have been traveling around the world for many years since my birth. So I really like this camp. Like I have been to many other camps. So this is one of the best one which I would recommend. ಎಲ್ಲಿ ಖಾಲಿ ಜಾಗ ಉಂಟು ಅಲ್ಲಿ ಹೋಗಿ ಬೇರೆ 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 ಕಡೆ ಹೋಗಿ ಚಂದಲ್ಲಿ ಆಯ್ತಾ. ಕೈಲಿ ಖಾಲಿ ಜಾಗ ಉಂಟಲ್ಲಿ ಬಿಸಿ ಕಲಿಬೇಕು. ಈಗ ನೀವು ಹತ್ತುಕೊಂಡು ಸೈಕಲ್ ಈಗ ನೀವೆಲ್ಲರೂ ಕೂಡ ಸಣ್ಣ 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 ನಾಯಿ ಮರಿಗಳು. ಅರುಣಬಾ 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 ಗಿಡನಿಮ್ಮಣ್ಣನು ತಿಂದು ತಿಂದು ತೊರೆಯಿ ನೀರನ್ನು ಕುಡಿದು ಕುಡಿದು ಗಿಡನಿಮ್ಮಣ್ಣನು ತಿಂದು ತಿಂದು ತೊರೆಯಿ ನೀರನ್ನು ಕುಡಿದು. ನಾನು ಅನೀಶ್ ಅಂತ. ನಾನು ಪುತ್ತೂರಿಂದ ಬರ್ತಿದ್ದೀನಿ. ಮೊದಲು ನನಗೆ ಸ್ಟೇಜ್ ಫಿಯರ್ ತುಂಬ ಇತ್ತು. ಈಗ ನನಗೆ ಸ್ಟೇಜ್ ಫಿಯರ್ ಇಲ್ಲ. ಸ್ಟೇಜ್ಗೆ ಹೋಗಿ ಆ್ಯಕ್ಟ್ ಮಾಡ್ಬೋದು. ನನ್ನ ಹೆಸರು ಅಶುಜತ್ರೆ ಸುಳ್ಯ. ನಾನು ಸುಳ್ಯದಿಂದ ಬರ್ತಿದ್ದೇನೆ. ಇದು ನನ್ನ ಫಸ್ಟ್ ಇಯರ್ ನಾನು ಇಲ್ಲಿ ಈ ಕ್ಯಾಂಪಿಗೆ ಬರ್ತಿರೋದು. ಏನೆಲ್ಲ ಕಲಿಸಿದ್ರಿ? ಮತ್ತೆ ನಾವು ಫಸ್ಟ್ ಡೇ ನಾವು ತುಂಬ ಸಾಂಗನ್ನು ಕಲ್ತಿದ್ದೇವೆ. ನವರಸ ಆಗಿರ್ಬೋದು ಅಥವಾ
ನಮ್ಮ ಮಾತಿನ ಸ್ಪಷ್ಟತೆಗಳಾಗಿರ್ಬೋದು, ಉಚ್ಚಾರ ಅದೆಲ್ಲ ನಾವೆಲ್ಲ ಕಲ್ತೇವೆ ಅಭಿನಯಕ್ಕೆ ಬೇಕಾದ. ಮತ್ತು ನನಗೆ ಇಲ್ಲಿ ಕ್ಯಾಂಪಿಗೆ ಬಂದು ತುಂಬ ಖುಷಿ ಆಯಿತು. ಅಂದರೆ ಒಂದು ದಿನಕ್ಕಿಂತ ಒಂದು ನೆಕ್ಸ್ಟ್ ದಿನ ನಾನು ಹೊಸ ಹೊಸ ವಿಚಾರವನ್ನು ಕಲ್ತಿದ್ದೇನೆ. ಆಮೇಲೆ ನನಗೆ ತುಂಬ ಖುಷಿಯಾಗಿದೆ ಇಲ್ಲಿ ಬಂದು. 8 ದಿನ ಹೇಗೆ ಹೋಯಿತು ಅಂತ ನನಗೆ ಗೊತ್ತೇ ಆಗಲಿಲ್ಲ. ನನ್ನ ಹೆಸರು ಅವನಿ, ನಾನು ಪುತ್ತೂರಿಂದ ಬಂದದ್ದು. ನನ್ನದಿದು 2ನೇ ವರ್ಷ. ನನಗೆ ತುಂಬ ಖುಷಿ ಆಗ್ತಾ ಉಂಟಿಲ್ಲಿ. ನಾವು ತುಂಬ ಇದು ಪದ್ಯ, ಅಭಿನಯಕ್ಕೆ ನವರಸ ಎಲ್ಲ ಕಲ್ತಿದ್ದೇವೆ. ತುಂಬ ಖುಷಿ ಆಗ್ತಾ ಉಂಟು. ನಾನು ಅನಾಯ, ನಾನು ಬೆಂಗಳೂರಿಂದ ಬಂದಿದ್ದೇನೆ. ಇದು ನನ್ನ 3ನೇ ವರ್ಷ ಬಂದದ್ದು. ಬೆಂಗಳೂರಲ್ಲೆಲ್ಲ ಬೇರೆ ಕ್ಯಾಂಪ್ಸಿಗೆಲ್ಲ ಹೋಗಿದ್ದೇನೆ. ಅಲ್ಲೆಲ್ಲ ಬರೀ ಆರ್ಟ್ಸು, ಕ್ರಾಫ್ಟು, ಡ್ರಾಯಿಂಗು ಎಲ್ಲ ಹೇಳ್ಕೊಟ್ಟಿದ್ರು. ಬಟ್ ನಾನು ಇಲ್ಲಿ ಬಂದ ಮೇಲೆ ನನಗೇನೋ ಹೀಗೆ ಖುಷಿಯಿಂದ ಜೋರಾಗಿ ನೆಗಾಡೋದು, ಹೀಗೆ ಜೋರಾಗಿ ಎಲ್ಲ ಕುಣಿಯೋದು, ನನಗೆ ಅಭಿನಯದ ಪ್ರಧಾನದ ನನಗೆ ತುಂಬ ಇಷ್ಟ ಆಗಿದೆ. ಮೂರು ತಿಂಗಳಲ್ಲಿ ಎದ್ದು ಕೂತ್ಕೊಳ್ತದ ಮಗು, ಈಗ ನಿಂತ್ಕೊಳ್ತದ ಮಗು ಆಯ್ತಾ. ಈಗ ಇವೆಲ್ಲ ಕೂಡ 90 ವರ್ಷದ ಮುದುಕಿಯರು. ಮತ್ತೆ ಬೈಕ್ ಈಗೆಲ್ಲರೂ ಕೂಡ ನಾಗರಹವಾಗಿದೆ. ನನ್ನ ಹೆಸರು ಭಗತ್ತ. ನಂದಿದ್ದು 2ನೇ ಸಲ ಬರೋದು ರಂಗಮನೆಗೆ. ನಾನಿಲ್ಲಿ ಬಂದು ಎಲ್ಲ ಸಹ ಕಲ್ತಿದ್ದಾರೆ. ನನಗೆ ರಂಗಮನೆ ಬಿಟ್ಟು ಹೋಗ್ಲಿಕ್ಕೆ ಮನಸ್ಸು ಸಹ ಬರ್ತಿಲ್ಲ. ನನ್ನ ಹೆಸರು ಉಜ್ವಲ್ ಅಂತ, ನಾನು ಮರ್ಕಂಜರ್ದಿಂದ ಬಂದಿದ್ದೇನೆ. ಇಲ್ಲಿ ನನಗೆ ತುಂಬ ಖುಷಿ ಆಗ್ತಾ ಉಂಟು. ನಾನು ಫಸ್ಟ್ ಟೈಮ್ ಇಲ್ಲಿಗೆ ಬಂದದ್ದು. ಮತ್ತು ಇವತ್ತು ತುಂಬ ಬೇಸರ ಆಗ್ತಾ ಉಂಟು, ಸಮಾರೋಪದ ದಿನ ಕೂಡ. ನನ್ನ ಹೆಸರು ಹಾರ್ದಿಕಾ ಅಂತ, ನಾನು ಇಲ್ಲಿಗೆ 2ನೇ ವರ್ಷ ಬರ್ತಿರೋದು. ನನಗೆ ಇಲ್ಲಿ ತುಂಬ ಖುಷಿಯಾಗಿದೆ. ಲಾಸ್ಟ್ ಇಯರ್ ಅಭಿನಯ ಪ್ರಧಾನ ಇರಲಿಲ್ಲ. ಈ ವರ್ಷ ಅಭಿನಯದ ಬಗ್ಗೆ ತುಂಬ ವಿಷಯಗಳನ್ನು ಹೇಳಿಕೊಟ್ರು. ಆಮೇಲೆ ಇವತ್ತು ನಾವು ನಾಟಕವನ್ನು ಮಾಡಲಿಕ್ಕಿದ್ದೇವೆ. ನನಗೆ ಇಲ್ಲಿಗೆ ಬಂದು ತುಂಬ ಖುಷಿಯಾಯಿತು. ಹೇಳಮ್ಮ. ನನ್ನ ಹೆಸರು ತೀಕ್ಷಾ ಅಂತ, ನಾನು ಪಾಲ್ತಾಡಿಂದ ಬಂದಿದ್ದೀನಿ. ನನ್ನ ಮನೆ ಹತ್ತಿರ ತುಂಬ ಕ್ಯಾಂಪ್ಸ್ ಇತ್ತು. ಅಲ್ಲಿ ಕ್ರಾಫ್ಟ್ಸ್ ಅದುವೇ ಇತ್ತು. ಮಾತ್ರ ಇಲ್ಲಿ ಹೊಸ ಅಭಿನಯ ಪ್ರಧಾನ ಅಂತ ಆಯಿತು. ನನಗೆ ಅಭಿನಯ ಮಾಡೋದು, ನಾಟಕ ಮಾಡೋದು ಅಂದರೆ ತುಂಬ ಇಷ್ಟ. ನಾನು ಇಲ್ಲಿ ಫಸ್ಟ್ ಇಯರ್ ಬಂದದ್ದು. ಇಲ್ಲಿಗೆ ನನಗೆ ಫಸ್ಟ್ ಇಯರ್ ಸೇರುವಾಗ ಇನ್ನೂ ಎಷ್ಟು ದಿನ ಉಂಟು, ಇಷ್ಟು ದಿನ ಇಲ್ಲಿ ಇರಬೇಕಲ್ವಾ ಅಂತ ಆಯಿತು. ಮತ್ತು ಇಲ್ಲಿ ಹೋದಂಗೆ ನಂಗೆ ತುಂಬ ಖುಷಿ ಆಯಿತು. ಇಲ್ಲಿ ನಾಟಕವನ್ನು ಮತ್ತು ಅಭಿನಯ, ಗೀತೆ ಹಾಗೆ ತುಂಬ ಇದನ್ನೆಲ್ಲ ಕಲಿಸ್ತಿದ್ರು. ಅದಕ್ಕೆ ನನಗೆ ಈ ಅಭಿನಯ ಪ್ರಧಾನ ಅಂದರೆ ತುಂಬ ಇಷ್ಟ. ನನ್ನ ಶ್ರೀನಿಕಾ, ನನ್ನ ಅಜ್ಜಿ ಮನೆಯಿಂದ ಇಲ್ಲಿಗೆ ಬರ್ತಾ ಇರೋದು. ಎಲ್ಲಿ ಅಜ್ಜಿ ಮನೆ? ನನ್ನದು 2nd ಇಯರ್. ಇಲ್ಲಿ ತುಂಬ ಖುಷಿ ಆಯಿತು ನನಗೆ. ಲಾಸ್ಟ್ ಇಯರೆಲ್ಲ ಕ್ರಾಫ್ಟ್ಸ್ ಎಲ್ಲ ಹೇಳಿಕೊಟ್ಟು, ಇವತ್ತೆಲ್ಲ ಅಭಿನಯಕ್ಕೆ ಪ್ರಧಾನ ಆಗಿ ನವರಸಗಳ ಆ್ಯಕ್ಟಿಂಗಿಗೆ ಹಾಗೆಲ್ಲ ಮಾಡೋಕ್ಕೆ ತುಂಬ ಖುಷಿ ಆಯಿತು ನನಗೆ ಸ್ಯಾಡ್ ಮುಗಿತಾ ಇದೆ ಅಂತ ಇಷ್ಟು ಬೇಗ. ನನ್ನ ಹೆಸರು ಪ್ರೇಕ್ಷಾ, ನಾನು ಹಾಸನಿಂದ ಬಂದಿದ್ದು. ಇದು ನನ್ನ 1ನೇ ಇಯರ್ ಎಕ್ಸ್ಪೀರಿಯನ್ಸು. ಸೊ ಇದು ಹೇಗಿರುತ್ತೆ, ಆಮೇಲೆ ಈ ಒಂದು ಅಭಿನಯ ಪ್ರಧಾನ ಹೇಗಿರುತ್ತೆ ಅಂತ ಒಂದು ಎಕ್ಸ್ಪೀರಿಯನ್ಸ್ ಆಗೋದಕ್ಕೆ ಬಂದೆ. ಹಾಸನಲ್ಲಿ ತುಂಬ ಥರದ ಕ್ಯಾಂಪ್ ಇದೆ, ಆದರೆ ಈ ಒಂದು ನಾಟಕದ ಕ್ಯಾಂಪ್ ಅಂತೂ ಅಲ್ಲೆಲ್ಲೂ ಇಲ್ಲ. ಬರೀ ಕ್ರಾಫ್ಟ್, ಡ್ರಾಯಿಂಗ್ ಆ ಥರ ಸ್ಕೂಲಿಗೆ ಸಂಬಂಧಪಟ್ಟಿದ್ದು ಹೇಳ್ಕೊಡ್ತಾರೆ. ಇಲ್ಲಿ ಅಭಿನಯದ ಹೇಳ್ಕೊಡ್ತಾರೆ. ಈಗ ದೇವರು ಕೂಡ ಚೂಟಿನ ಇಲಿ ಮರಿಗಳು, ಇಲಿ
ಈಗ ನಿಮಿಷಕ್ಕೆ ಟನ್. ಈಗ ನೀವು ಮಾಡಬೇಕಾದ್ರೆ ಸಣ್ಣ ಬಂಡೆ ಕಲ್ಲು, ಸಣ್ಣ ಬಂಡೆ ಕಲ್ಲು, ಸಣ್ಣ ಕಲ್ಲು, ಜಾಸ್ತಿ ಸಣ್ಣ ಕಲ್ಲು. ಇದನ್ನು ಮಾಡಬೇಕಾದ್ದು ಒಂದು ಚಲಿಸಲಿಕ್ಕೆ ಉಂಟು ಮತ್ತು ಓಡಾಡಲಿಕ್ಕೆ ಉಂಟು. ಉತ್ತನೇ ಒಂದು ಅಳಿಂದ ಸರ್ಪ ನಾಗರ ಹಾವು. ನೀವು ಕೂಡ ಸೇರಿಕೊಳ್ಳಿ, ಗುಂಪಿಗೆ ಸೇರಿಕೊಳ್ಳಿ. ಶಮಿಕಾ. ಮೊಬೈಲಲ್ಲಿ ಬೇರೆ ಬೇರೆ ಕ್ಯಾಂಪ್ ನೋಡಿದ್ದೇನೆ, ಅದರಲ್ಲಿ ಬರೀ ಕ್ರಾಫ್ಟನ್ನು ಹೇಳಿಕೊಡ್ತಾರೆ. ನಾನು ಮನೆಯಲ್ಲಿದ್ದರೆ ತುಂಬ ಡ್ಯಾನ್ಸ್ ಮಾಡೋದು, ಅಭಿನಯ ಮಾಡೋದೆಲ್ಲ ಮಾಡ್ತಿದ್ದೆ. ಅದಕ್ಕೆ ಅಮ್ಮ ಹೇಳಿದರು, ಈ ಸಲ ನೀನು ಸಹ ಕ್ಯಾಂಪಿಗೆ ಹೋಗು ಅಂತ. ಆದರೆ ಪ್ರತಿ ಸಲ ಚಿನ್ನರ ಮೇಳದಲ್ಲಿ ಕ್ರಾಫ್ಟ್ ಏನಾದರೂ ಹೇಳ್ಕೊಡ್ತೀವಿ, ಈ ಥರ ಅಭಿನಯ ಪ್ರಧಾನ ಅಂತ ಹೇಳ್ಕೊಟ್ಟಿದ್ದಾರೆ. ನನಗೆ ಅಭಿನಯ ಅಂದರೆ ತುಂಬ ಇಷ್ಟ. ನನ್ನ ಹೆಸರು ಈಶ್ವರಿ ಪೃಥ್ವಿ ಅಂತ. ನಾನು ಬನಾರಿಯಿಂದ ಬರ್ತಾ ಇದ್ದೇನೆ. ರಂಗಮನೆ ಚಿನ್ನರ ಮೇಳದಲ್ಲಿ ನನಗೆ ತುಂಬ ಖುಷಿಯಾಗಿದೆ. ಅಲ್ಲಿ ಪದ್ಯಗಳು, ನಾಟಕಗಳು ಎಲ್ಲ ಸುಮಾರು. ಇನ್ನೂ ಒಂದು ವಾರ ಬೇಕು ಅಂತ. ನನ್ನ ಹೆಸರು ಅಹಲ್ಯ ಬನಾರಿ ಅಂತ. ನಾನು ಕಾವಿಂದ ಬರ್ತಾ ಇದ್ದೇನೆ. ಇದು ನನ್ನದು 5ನೇ ವರ್ಷ. ಕಳೆದ ವರ್ಷ ಎಲ್ಲ ಕ್ರಾಫ್ಟ್ ಎಲ್ಲ ಹೇಳಿಕೊಡ್ತಾ ಇದ್ರು, ಆದರೆ ಈ ಸರ್ತಿ ಆ್ಯಕ್ಟಿಂಗ್ ಹೇಗೆ ಮಾಡಬೇಕು, ನವರಸಗಳೆಲ್ಲ ಹೇಳಿಕೊಡ್ತಾ ಇದ್ದಾರೆ. ಮತ್ತು ಆ್ಯಕ್ಟಿಂಗಿಗೆ ಒಂದು 7 ಟೀಮ್ ಎಲ್ಲ ಮಾಡಿದ್ದಾರೆ. ನನ್ನ ಹೆಸರು ವಿಹಾನ್ ಅಂತ. ನಾನು ಬರೋದು ಹಾಸನದಿಂದ. ಹಾಸನದಲ್ಲಿರೋ ಎಲ್ಲ ಶಿಬಿರಗಿಂತ ಇದೇ ಒಂಥರ ಬೆಸ್ಟ್ ಶಿಬಿರ. ಅಂದರೆ ಬೇರೆ ಶಿಬಿರದಲ್ಲೆಲ್ಲ ಟೈಮ್ಸ್ ಕ್ರಾಫ್ಟ್, ಸಾಂಗ್ ಆ ಥರ ಎಲ್ಲ ಹೇಳ್ಕೊಡ್ತಾರೆ. ಆದರೆ ಇಲ್ಲಿ ಒಂಥರ ಡಿಫ್ರೆಂಟ್ ಟೈಪ್, ಅಂದರೆ ಅಭಿನಯ ಪ್ರಧಾನ ಹೇಳಿಕೊಡ್ತಾರೆ. ಅಭಿನಯ ಪ್ರಧಾನ ಅಂತ ಹೇಳಿದಾಗ ಬರೀ ಅಭಿನಯ ಅಂತ ಮಾತ್ರ ಅಲ್ಲ, ಬೇರೆ ಎಲ್ಲದೂ ಕೂಡ ಹೇಳಿಕೊಡ್ತಾರೆ. ಅಂದರೆ ನಾನು ರೆಫರ್ ಮಾಡೋದಂದ್ರೆ ಇದೇ ಒಳ್ಳೆಯ ಶಿಬಿರ. ನನ್ನ ಹೆಸರು ಅನಿಕಾ. ನಾನು ಬೆಂಗಳೂರಿಂದ ಬಂದಿದ್ದೇನೆ. ನಾನು ಫಸ್ಟ್ ಟೈಮ್ ಬಂದಿದ್ದೇನೆ. ನನಗೆ ಅಭಿನಯ ಅಂದರೆ ತುಂಬ ಇಷ್ಟ. ನಮ್ಮ ಪಾತಿ ಮಾಯಕರ ಮಹದೇವ ಇಷ್ಟು ದೊಡ್ಡ ಸಂಖ್ಯೆಯ ಮಕ್ಕಳ ಪ್ರತಿಭೆಯನ್ನು ಉದ್ದೀಪನಗೊಳಿಸಬೇಕಿದ್ರೆ, ಅವರಿಗೆ ಅಭಿನಯವನ್ನು ಕಲಿಸಬೇಕಿದ್ರೆ ಅಥವಾ ಈ ಥರ ಸೃಜನಶೀಲವಾದ ಚಟುವಟಿಕೆಗಳನ್ನು ಅವರಲ್ಲಿ ಬೆಳೆಸಬೇಕಿದ್ರೆ ಬಹಳ ದೊಡ್ಡ ಮತ್ತು ನುರಿತ ಸಂಪನ್ಮೂಲ ವ್ಯಕ್ತಿಗಳ ತಂಡ ಬೇಕಾಗುತ್ತೆ. ಬಹುಶಃ ಜೀವನ್ ರಾಮ್ ಸುಳ್ಯ ಇವರ ನೇತೃತ್ವದಲ್ಲಿ, ಅವರ ಸಾರಥ್ಯದಲ್ಲಿ ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಜೊತೆಗೆ ಅನೇಕರು ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರೂ ನನ್ನ ಜೊತೆಗಿದ್ದಾರೆ. ಒಂದು ಸಂಕ್ಷಿಪ್ತವಾಗಿ ನಿಮ್ಮ ಅನಿಸಿಕೆಗಳನ್ನು ಹೇಳಬೇಕು ಅಂತ ವಿನಿಸ್ತಾ ಇದ್ದೇನೆ.
ಅದು ಮಕ್ಕಳು ಅಂದರೆ ತುಂಬ ಹೆಸರು ಹೇಳಿ ಹೆಸರು. ನನ್ನ ಹೆಸರು ಓಂಕಾರ್ ಅಂತ, ಮೈಸೂರಿನ. ಚಿಕ್ಕ ವಯಸ್ಸಲ್ಲಿ ಎಲ್ಲ ತುಂಬ ಉತ್ಸಾಹ ಇರುತ್ತೆ, ಖುಷಿ ಇರುತ್ತೆ. ಅದಕ್ಕೊಂದು ಸ್ವಲ್ಪ ನಾವು ಮೋಟಿವೇಟ್ ಮಾಡಿ ಸ್ವಲ್ಪ ಅವರಿಗೆ ಒಂದು ಶೇಪ್ ಮಾಡೋದು, ಒಂದು ಯಾವುದೋ ಒಂದು ಏನೇನೋ ಒಂದು ಆಸೆ ಇರುತ್ತೆ. ಸ್ಟೇಜ್ ಮೇಲೆ ಬರಬೇಕು, ಹಾಡಬೇಕು, ಕುಣಿಬೇಕು, ನಾಟಕ ಮಾಡಬೇಕು, ಎಲ್ಲ ಸಣ್ಣ ಸಣ್ಣ ಆಸೆ ಇರುತ್ತೆ ಕೆಲವು ಮಕ್ಕಳಿಗೆ ಒಂದು ಆಟ ಆಡಿಸಿದ್ರೆ ತುಂಬ ಇಂಟ್ರೆಸ್ಟ್ ಬರುತ್ತೆ. ಸ್ಕೂಲಲ್ಲಿ ಪಾಠ ಕೇಳೋದು ತುಂಬ ಬೋರಿಂಗ್ ಅಂತ ಅನಿಸಿರುತ್ತೆ ಆ ಟೀಚರ್ಗಳ ಮಧ್ಯೆ. ಬಟ್ ಇಲ್ಲಿ ಕಂಪ್ಲೀಟ್ ಅವ್ರಿಗೆ ಡಿಫ್ರೆಂಟ್ ಇರುತ್ತೆ. ನಮಸ್ಕಾರ, ನನ್ನ ಹೆಸರು ಮನುಜನೇಹಿಗ ಅಂತ. ಇದೇ ರಂಗಮನೆಯವನೇ ನಾನು, ಜೀವನ್ ರಾಮ್ರವರ ಪುತ್ರ. ಹೇಳಿ. ಇದು ಮಕ್ಕಳ ಶಿಬಿರ. ನಾನು ಮಗುನೇ. ನನಗೆ ಇದೊಂದು ಕಲಿಕೆಯ ಭಾಗ ಆಗಿದೆ. ಇದೊಂದು ನನಗೆ ನಾನು ಎಷ್ಟೇ ಯಾವುದೋ ಕೆಲವು ಸಣ್ಣ ಮಕ್ಕಳಿಗೆ ಇಲ್ಲಿ ತನಕ ಕ್ಯಾಂಪಲ್ಲಿ ಎಲ್ಲ ನಾನು ತುಂಬ ಸರಿ ಭಾಗವಹಿಸಿದ್ದೇನೆ. ಸಣ್ಣ ವಯಸ್ಸಿಂದಲೂ ಕೂಡ ನಾನು ಎಲ್ಲ ಕ್ಯಾಂಪಲ್ಲಿ ಭಾಗವಹಿಸ್ತಾ ಬಂದಿದ್ದೇನೆ. ಆದರೆ ಈ ಅಭಿನಯ ಪ್ರಧಾನ ಚಿನ್ನರ ಮೇಳ ನನಗೊಂಥರ ಸ್ಪೆಷಲ್ ಎಕ್ಸ್ಪೀರಿಯನ್ಸ್ ಕೊಟ್ಟಿತ್ತು ನನಗೆ. ಒಂದು ನಾಟಕ ಡೈರೆಕ್ಟ್ ಮಾಡುವಾಗಲೂ ಕೂಡ ನಾನು ಹಾಗೆ ನನಗೆ ಎಷ್ಟು ಗೊತ್ತು ಅಷ್ಟು ಮಾಡ್ತಿದ್ದೆ. ಅದ್ರ ಜೊತೆ ಅಪ್ಪಂದು ಒಂಚೂರು ಮಾರ್ಗದರ್ಶನ ತಗೊಂಡು ಅದರಲ್ಲಿ ನಾನೊಂಚೂರು ನನ್ನ ಒಂದು ಕಲಿಕೆಯ ಥರನೇ ನಾನೊಂದು ನಾಟಕ ಮಾಡಿದ್ದೇನೆ. ನೋಡಬೇಕೀಗ ಇವತ್ತು ಸಮಾರೋಪಕ್ಕೆ ಹೇಗೆ ಬರ್ಬೋದು. ನಮಸ್ಕಾರ, ನಾನು ಭಗೀರಥ್ ನಾಯಕ್ ಕುಮಟ ಅಂತ. ಪ್ರಾರಂಭದಲ್ಲಿ ನಾನು ಇಲ್ಲಿಗೆ ಬಂದಾಗ ಚಿಕ್ಕ ಮಕ್ಕಳನ್ನು ನೋಡುವಾಗ ಸ್ವಲ್ಪ ಭಯ ಇತ್ತು, ಈ ಮಕ್ಕಳಿಗೆ ನಾಟಕ ಹೇಗೆ ಮಾಡಿಸೋದಪ್ಪ ಅಂತ. ಆದರೆ ಚಿಕ್ಕ ಮಕ್ಕಳನ್ನು ಸ್ವಲ್ಪ ಟ್ರೈನಿಂಗ್ ಕೊಡೋ ಸ್ವಲ್ಪ ಪ್ರಾಬ್ಲಮ್ ಆಯಿತು ಬಿಟ್ಟರೆ ಮತ್ತು ಭಾರಿ ಚೆನ್ನಾಗಿ ಮಾಡಿದ್ರು ಅವರು. ಅಂದರೆ ಅವ್ರಿಗೆ ಆ್ಯಕ್ಟಿಂಗ್ ತರಿಸುವಾಗ ನಾವೇ ಬಿದ್ದು ಎದ್ದು ಮಾಡಬೇಕು ಬಿಟ್ಟರೆ ಅವರಲ್ಲಿ ನೀವು ಮಾಡಿ ಅಂದರೆ ಅವ್ರು ಏನೂ ಮಾಡೋದಿಲ್ಲ, ಮಾತಾಡ್ಕೊಂಡು ಕುಂತ್ಕೊಂಡು ಬಿಡ್ತಾರೆ. ನಾವು ಬಿದ್ದು ಎದ್ದು ಆ್ಯಕ್ಟಿಂಗ್ ಮಾಡಿ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ನಾವು ಮಾಡಿ ತೋರಿಸಿದ್ರೆ ಖಂಡಿತ ಮಾಡ್ತಾರೆ ಅವರು. ಶ್ರೀಹರಿ ಪೈಂದೋಡಿ. ನಿಮಗೆಲ್ಲ ಗೊತ್ತಿರ್ಬೋದು ಬಹುಶಃ, ಪ್ರತಿ ವರ್ಷ ಮಾಡುವಂಥ ಶಿಬಿರಕ್ಕಿಂತ ಇವತ್ತೊಂದು ಡಿಫರೆಂಟಾಗಿ ಮಾಡಿದ್ದಾರೆ ಈ ವರ್ಷ. ಅಭಿನಯ ಪ್ರಧಾನ ಅಂತ ಅದು ಸಕ್ಸಸ್ ಆಗಿದೆ. ಡ್ರಾಯಿಂಗ್ ಕ್ರಾಫ್ಟನ್ನು ಇದ್ದರೂ ಕೂಡ ಅದನ್ನು ಸ್ವಲ್ಪ ಕಡಿಮೆ ಮಾಡಿ ಅಭಿನಯ ಪ್ರಧಾನವಾದಂಥ ಶಿಬಿರವನ್ನು ಮಾಡಿದ್ದಾರೆ. ಬಹುಶಃ ಮಕ್ಕಳೆಲ್ಲ ಖುಷಿ ಪಟ್ಟಿದ್ದಾರೆ, ಸಕ್ಸಸ್ ಆಗಿದ್ದಾರೆ. ಮುಂದೆ ಶಾಲೆಗೆ ಹೋದಾಗ ಅವರ ಅಭಿನಯ ಮಾತ್ರ ಅಲ್ಲ, ಒಂದು ನಾಟಕದ ಡೈರೆಕ್ಟರ್ ಖಂಡಿತ ಆಗ್ತಾರೆ. ಓಕೆ. ನಮಸ್ಕಾರ, ನಾನು ರವೀಶ ಪಡ್ಡಂಬೈಲು, ರಂಗಮನೆ ಸಾಂಸ್ಕೃತಿಕ ಕಲಾ ಕೇಂದ್ರದ ಒಬ್ಬ ಸದಸ್ಯನಾಗಿ ಸುಮಾರು 10 ವರ್ಷಗಳಿಂದ ಈ ಬೇಸಿಗೆ ಶಿಬಿರದಲ್ಲಿ ಮಕ್ಕಳೊಂದಿಗೆ ನಾನು ಸಮಯವಿದ್ದಾಗ ಬಂದು ಭಾಗವಹಿಸ್ತಿದ್ದೇನೆ. ಮಕ್ಕಳಲ್ಲಿ ಕಂಡುಕೊಂಡದ್ದು ನಾನೇನೆಂದರೆ ಅವರ ಆ್ಯಟಿಟ್ಯೂಡು, ಅವರಲ್ಲಿರುವ ಬದಲಾವಣೆಯನ್ನು ನಾನು ಗಮನಿಸಿದ್ದೇನೆ. ತುಂಬ ಬದಲಾವಣೆಯನ್ನು ಅವರು ಮಾಡಿದ್ದಾರೆ. ಯಾಕೆಂತೇಳಿದರೆ ಊಟ ಮಾಡುವಾಗ ಊಟದಲ್ಲಿ ಒಂದು ಕೂಡ ಅನ್ನವನ್ನು ಬಿಡದೆ ಬಹಳ ಚೆನ್ನಾಗಿ ನೀರನ್ನು ಪೋಲಾಯಿಸದೆ ಬಹಳ ನಿಯತ ರೀತಿಯಲ್ಲಿ ಮಕ್ಕಳನ್ನು ನಮ್ಮ ಜೀವನ ಸರ್ ಬೆಳೆಸಿದ್ದಾರೆ. ಅದಕ್ಕೆ ಇಂಥ ಅಭಿನಯದ ಒಂದು ಕಾರ್ಯಕ್ರಮ, ಅದೇ ರೀತಿ ಇಂಥ ಬೇಸಿಗೆ ಶಿಬಿರ, ನಮ್ಮ ಬಾಲ್ಯದಲ್ಲಿ ಬೇಸಿಗೆ ಶಿಬಿರಗಳು ಇರಲಿಲ್ಲ. ನಾವು ಗೇರು ಮರ, ಮಾವಿನ ಮರವನ್ನು ಏರ್ತಿದ್ದೆವು, ಬೀಳ್ತಿದ್ದೆವು. ಆದರೆ ಇಂಥ ಶಿಬಿರಗಳು ಮಕ್ಕಳಿಗೆ ಪೂರಕವಾಗಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ನಾವು ಕೂಡ ತುಂಬ ಸಂತೋಷಪಟ್ಟಿದ್ದೇವೆ. ಪ್ರಸನ್ನ ಯವರ್ನಾಡ್, 24 ವರ್ಷದಿಂದ ಚಿನ್ನರ ಮೇಳ ನೋಡ್ತಾ ಇದ್ದೇನೆ ನಾನಿಲ್ಲಿ. ಒಂದು 2-3 ವರ್ಷದಿಂದ ಒಂದು ಸಂಚಾಲಕರು ಅಂತ ಒಂದು ಜವಾಬ್ದಾರಿ ಕೊಟ್ಟಿದ್ದಾರೆ, ಹಾಗೆ ಹೆಚ್ಚು ಓಡಾಡ್ತಾ ಇರ್ತೇನೆ. ಪ್ರತಿ ವರ್ಷ ಜೀವನ್ ರಾಮ್ ಸರ್ನವರು ಹೊಸದಾಗಿ ಆಲೋಚನೆ ಮಾಡ್ತಾರೆ. ಅವರು ಈ ಸಲ ಅಭಿನಯ ಪ್ರಧಾನ ಚಿನ್ನರ ಮೇಳವನ್ನು ಸಂಯೋಜಿಸಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಸಕ್ಸಸ್ ಕೂಡ ಆಗಿದೆ. ಎಲ್ಲ ಮಕ್ಕಳು ಕೂಡ ತುಂಬ ಉತ್ತಮವಾಗಿ ಭಾಗವಹಿಸಿದ್ದಾರೆ.
ನಾನು ರಂಗಮನೆ ವಿದ್ಯಾರ್ಥಿ. ನಾವು ಏನೇ ಕಲಿಕೆ ಇರ್ಬೋದು, ಏನೇ ಇರ್ಬೋದು, ಅದಕ್ಕೆ ಪೂರಕವಾದ ವಾತಾವರಣ ತುಂಬ ಮುಖ್ಯ ಆಗುತ್ತೆ. ಅದು ನಮ್ಮ ರಂಗಮನೆಯಲ್ಲಿ ತುಂಬ ಖುಷಿ ಆಗುತ್ತೆ. ಯಾರೇ ಹೆಂಗೆ ಬಂದ್ರೂ ಇಲ್ಲಿಯ ವಾತಾವರಣಕ್ಕೆ ಅಡ್ಜಸ್ಟ್ ಆಗಿ ತುಂಬ ಚೆನ್ನಾಗಿ ಮಾಡ್ತಾರೆ, ಜೋಶಲ್ಲಿ ಮಕ್ಕಳೆಲ್ಲರೂ. ಸೊ ತುಂಬ ಖುಷಿ ಆಗುತ್ತೆ. ಎಲ್ಲರಿಗೂ ನಮಸ್ಕಾರ. ನಾನು ಸುಷ್ಮಿತಾ ಮೋಹನ್, ರಂಗಮನೆ ವಿದ್ಯಾರ್ಥಿ. ರಂಗಮನೆ ಅಂತಂದರೆ ಅದೊಂದು ಪಾಸಿಟಿವ್ ವೈಬ್. ಇಲ್ಲಿ ಗೇಟ್ ದಾಟಿ ಬಂದರೆ ಸಾಕು, ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಆಗುವಂಥ ಪ್ರತಿಯೊಂದು ಕಾರ್ಯಕ್ರಮ. ಈಗ ಕಾಣ್ತಿರೋದು ಶಿಬಿರ ಸರಿಯಾದ ಸಮಯಕ್ಕೆ ಸ್ಟಾರ್ಟ್ ಆಗುತ್ತೆ, ಸರಿಯಾದ ಸಮಯಕ್ಕೆ ಮುಗಿಯುತ್ತೆ. ಹಾಗಾಗಿ ರಂಗಮನೆ ಅಂದರೆ ಅದೊಂದು ಪಾಸಿಟಿವ್ ವೈಬ್. ನನ್ನ ಹೆಸರು ಚೈತ್ರ, ನಾನು ಚನ್ನಪಟ್ಟಣದಿಂದ ಬಂದಿದ್ದೀನಿ. ನಾವು ಈ ಮುಂಚೆ ಸರ್ ಜೊತೆ ಒಂದು ನಾಟಕ ಮಾಡಿದ್ವಿ. ಅದ್ರ ಮೇಲೆ ನಂಬಿಕೆ ಇಟ್ಟು ನಮಗೀಗ ಒಂದು ಡೈರೆಕ್ಷನ್ ಮಾಡಿ ಅಂತ ಕೊಟ್ಟಿದ್ದಾರೆ. ನಮ್ಮಲ್ಲಿರೋದೆಲ್ಲ ಚಿಕ್ಕ ಚಿಕ್ಕ ಮಕ್ಕಳು, ಆದರೂ ಅವರಿಗೂ ಹೇಳ್ಕೊಡ್ತಾ ಅವ್ರ ಜೊತೆ ನಾವು ಕಲಿತಾ ಒಂದಷ್ಟು ಚೆನ್ನಾಗಿ ಆಗ್ತಿದೆ ಕ್ಯಾಂಪ್. ಮಕ್ಕಳೆಲ್ಲ ಚೆನ್ನಾಗಿ ಮಾಡ್ತಿದ್ದಾರೆ. ಎಲ್ರಿಗೂ ನಮಸ್ತೆ. ನಾನು ಸುಮನ ಪ್ರಸಾದ್ ಅಂತ, ನಾನು ಮೂಡುಬಿದ್ರೆಯಿಂದ ಬಂದಿದ್ದೀನಿ. ಈ ಹಿಂದೆ ಸರ್ ಜೊತೆ ನಾನು ಸುಮಾರು ಮಕ್ಕಳ ಕ್ಯಾಂಪಲ್ಲಿ ನಾನು ಭಾಗವಹಿಸಿದ್ದೀನಿ. ಇತ್ತೀಚೆಗೆ ಒಂದು 3 ವರ್ಷದಿಂದ ನನ್ನ ಮಕ್ಕಳು, ತ್ರಿವಳಿ ಮಕ್ಕಳು ಕೂಡ ಕ್ಯಾಂಪಲ್ಲಿ ಭಾಗವಹಿಸ್ತಿದ್ದಾರೆ. ಈ ವರ್ಷ ಅಭಿನಯ ಪ್ರಧಾನ ಚಿಣ್ಣರ ಮೇಳದಲ್ಲಿ ಅವರು ಬಂದಿದ್ದಾರೆ, ಭಾಗವಹಿಸಿದ್ದಾರೆ. ಅದೇ ನನಗೆ ಒಂದು ತುಂಬ ಖುಷಿ. ಮತ್ತು ಮಕ್ಕಳ ಜೊತೆ ಮಕ್ಕಳಾಗಿರೋದು ಇನ್ನಷ್ಟು ಖುಷಿ. ನಾನು ಗೀತಾ ಕುಮಾರಿ ಮುಳ್ಳಿ ಅಂತ, ಆದರೆ ನಾನು ಸುಳ್ಯ ತಾಲೂಕಿನವಳೆ. ನಾನು ರಂಗಮನೆಯ ಮೊದಲ ವಿದ್ಯಾರ್ಥಿ. ರಂಗಮನೆ ನನಗೆ ಮನೆಯೇ. 33 ವರ್ಷದಿಂದ ಅಂತ ಜೀವನ್ ರಾಮ್ ಸರ್ ಏನು ಶಿಬಿರಗಳನ್ನು ಮಾಡ್ತಾ ಬಂದಿದ್ದರು, ಆ ಶಿಬಿರಗಳಲ್ಲಿ ಮೊದಲನೆಯ ಕ್ಯಾಂಪಿನಲ್ಲಿ ಮೊದಲನೇ ವಿದ್ಯಾರ್ಥಿ ನಾನೇ. ಬಹುಶಃ ಇದಿಷ್ಟು ವರ್ಷಗಳ ಸಮ್ಮರ್ ಕ್ಯಾಂಪ್ಗಳಲ್ಲಿ ಸರ್ ಬೇರೆ ಬೇರೆ ಭಾಗದಿಂದ ಬಂದ ಮಕ್ಕಳಿಗೆ ಮಾಡ್ತಾಯಿದ್ರು. ಆವಾಗಿನ ಕ್ಯಾಂಪ್ ಇವಾಗಿನ ಕ್ಯಾಂಪ್ ನೋಡಿದರೆ ತುಂಬ 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 ಖುಷಿ. ಪ್ರಥಮವಾಗಿ ಸ್ವಲ್ಪ ಮಕ್ಕಳು ಬರ್ತಾಯಿದ್ರು, ಆಮೇಲೆ ಸ್ವಲ್ಪ 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 ಆಗಿದೆ. ಈಗ ಸುಮಾರು 200, 300, 400ರವರೆಗೂ ಕೂಡ ಮಕ್ಕಳ ಸಂಖ್ಯೆ ಇದೆ. ನಾನು ಸುಮಾರಷ್ಟು ಸರ್ ಜೊತೆಗೆ ಆಳ್ವಾಸ್ನಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕಡೆ ಜೀವನ್ ರಾಮ್ ಸರ್ ಜೊತೆಗೆ ತುಂಬ ಕಡೆ ಕೆಲಸ ಮಾಡಿದ್ದೇನೆ. ಅವರ ಹುಮ್ಮಸ್ಸು, ಅವರ ಉತ್ಸಾಹ, ಅವರ ಕ್ರಿಯೇಟಿವಿಟಿ ಒಂದು ನೋಡ್ತಾ ಇದ್ದರೆ ನಮಗೆ ದಿನದಿಂದ ದಿನಕ್ಕೆ ಅವ್ರ ಜೊತೆ ಕಲಿತು ಬೆರೆತು ಮಾಡಲಿಕ್ಕೆ ಕಲೀಲಿಕ್ಕೆ ಬೇಕಾದಷ್ಟು ಕೆಲಸಗಳು ಸಿಗ್ತದೆ. ಆಮೇಲೆ ಅವರಲ್ಲಿಯ ಒಂದು ಚೈತನ್ಯ ಅವ್ರ ಜೊತೆಗಿದ್ದರೆ ನಮಗೂ ಅದು ಪಾಸ್ ಆಗ್ತದೆ. ಸಂಪನ್ಮೂಲ ವ್ಯಕ್ತಿಗಳು ಮಾತಾಡ್ತಾ ಇದ್ರು. ರಂಗಪಾಠದ ಜೊತೆಗೆ ಅಭಿನಯದ ಪಾಠದ ಜೊತೆಗೆ ಬದುಕಿನ ಪಾಠವೂ ಇಲ್ಲಿ ಕಲಿಸ್ತಾರೆ, ಅದನ್ನು ಕೂಡ ತಿಳ್ಕೊಳ್ತಾರೆ ಅಂತ. ಜೀವನ್ ರಾಮ್ ಅವರಿಗೆ ರಂಗವೇ ಬದುಕು. ಇದು ಜೀವನರ ಮನೆ,
ರಂಗದ ಪಾಲಿಗೆ ಜೀವನರ ಅರಮನೆ, ಸಾಂಸ್ಕೃತಿಕ ಕೇಂದ್ರ ರಂಗಮನೆ. ರೂವಾರಿ ಜೀವನ್ ರಾಮ್ ಏನು ಹೇಳ್ತಾರೆ ಕೇಳೋಣ. ಇದು ರಂಗಮನೆ ಜೀವನರ ಅರಮನೆ ಅಂತ ಮೊದಲ ಬಾರಿಗೆ ಕರೆದದ್ದು ಸುದ್ದಿ ಪೇಪರಲ್ಲಿ ದುರ್ಗಾಕುಮಾರ್ ನಾಯರ್ಕರ್ನೆ 23 ವರ್ಷಗಳ ಹಿಂದೆ ಇದು ಆರಂಭ ಆದಾಗ ರಂಗದ ಅರಮನೆ, ಚಿಣ್ಣರ ಅರಮನೆ, ಎಲ್ಲ ಸಹೃದಯ ಪ್ರೇಕ್ಷಕರ ಅರಮನೆಯಾಗಿ ಇವತ್ತು ಬೆಳಗಲಿಕ್ಕೆ ಮೊದಲ ಮಾತು ದುರ್ಗನೇ ಆಗಿದೆ. ದುರ್ಗನಿಗೆ ವಿಶೇಷವಾಗಿ ನಾನು ಅದನ್ನು ಅಭಿನಂದನೆ ಸಲ್ಲಿಸ್ತೇನೆ. ನಂಗೆ ಭಾಳ ಖುಷಿ. ನಾನು ಈ ಹಂತಕ್ಕೆ ಬರಲಿಕ್ಕೆ ಭಾಳ ಮುಖ್ಯವಾದ ಕಾರಣವೇ ಮಕ್ಕಳ ಶಿಬಿರ. ಮಕ್ಕಳ ಶಿಬಿರ ಅಲ್ಲದಿದ್ದರೆ ಬಹುಶಃ ನಾನು ಬರ್ತಿರಲಿಲ್ಲ. ನಾನು ಆ ಕಾರಣಕ್ಕಾಗಿ ಮಕ್ಕಳ ಶಿಬಿರದಲ್ಲಿ ಯಾರು ಭಾಗವಹಿಸ್ತಾರೋ, ಯಾರು ನಿರ್ದೇಶನ ಮಾಡ್ತಾರೋ ಅಂಥವರು ಬಹಳ ಅತ್ಯಂತ ಶ್ರೇಷ್ಠ ಒಬ್ಬ ನಿರ್ದೇಶಕನ ಗುರುತಿಸಿಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅನ್ನೋ ಕಾರಣಕ್ಕಾಗಿ ಈ ವರ್ಷ ನನ್ನ ಜೊತೆಗೆ ನಾನು ಆಯ್ಕೆ ಮಾಡಿಕೊಂಡಂಥ ಸಂಪನ್ಮೂಲ ವ್ಯಕ್ತಿಗಳು ಕೂಡ ಯಂಗ್ಸ್ಟರ್ಸ್ಗಳೆಲ್ಲ. ಎಲ್ಲ ಮೊದಲ ಬಾರಿಗೆ ನೀನಾಸಂ ಮುಗಿಸಿ, ನಟನದಲ್ಲಿ ಮುಗಿಸಿ ಅಥವಾ ರಂಗಾಯಣದಲ್ಲಿ ಮುಗಿಸಿ ಬಂದಂಥ ಯುವ ಕಲಾವಿದರು ನಾನು ಸೇರಿಸ್ಕೊಂಡಿದ್ದೇನೆ. ಅದ್ರ ಜೊತೆಗೆ ನನಗೊಂದು ಆಸೆ ಇತ್ತು. ನನ್ನ ಈಗಾಗಲೇ ಗೀತಾ ಕುಮಾರಿ ಹೇಳಿದಾಗ ನನ್ನ ಮೊದಲ ವಿದ್ಯಾರ್ಥಿನಿ ಅವರು ಮತ್ತು ಅವ್ರ ಇಡೀ ಗಂಡ ಅವರ ಭಗೀರಥ ಕುಮಟ ಅಂತ ಭಾಳ ಒಳ್ಳೆಯ ಸಂಗೀತ ನಿರ್ದೇಶಕ, ಅವ್ರ ಮಗಳು ಇಡೀ ಫ್ಯಾಮಿಲಿಲಿ ತೊಡಗಿಸ್ಕೊಂಡಿದ್ದಾರೆ. ಪ್ರತಿ ವರ್ಷ ನಾನು ಶಿಬಿರಗಳನ್ನು ಸಂಘಟಿಸುವ ಸಂದರ್ಭದಲ್ಲಿ ನನಗೆ ಅನಿಸೋದು ಅಂದರೆ ಪ್ರತಿ ಸಲ ಒಂದೇ ಥರ ಆಗ್ತಿದೆಯೋ, ಯಾಕೆ ನಾನು ಅಪ್ಗ್ರೇಡ್ ಆಗ್ತಿಲ್ಲ ಅಂತ. 20 ವರ್ಷಗಳ ಹಿಂದೆ ನಾವು ಶಿಬಿರದ ರೂಪುರೇಷೆಗಳು ಹೇಗೆ ಮಾಡ್ತಾ ಇದ್ದೀವಿ ಅದನ್ನೇ ಅನೇಕ ಶಿಬಿರಗಳಲ್ಲಿ ಇವತ್ತು ಅದೇ ಪಾಲಿಸ್ತಾ ಇದ್ದಾರೆ ಹೊರತು ಅದಕ್ಕಿಂತ ತುಂಬ ಫಾರ್ವರ್ಡ್ ಆಗಿ ಇವತ್ತು ಮಕ್ಕಳು ಹೋಗಿದ್ದಾರೆ ಮುಂದೆ. ಆಗ ನಾನು ಇವತ್ತಿನ ಈ ಕಾಲಘಟ್ಟದಲ್ಲಿ ನಾನೊಬ್ಬ ರಂಗ ನಿರ್ದೇಶಕನಾಗಿದ್ದುಕೊಂಡು, ನಾನೊಬ್ಬ ನಟನಾಗಿದ್ದುಕೊಂಡು, ನಿರ್ದೇಶಕನಾಗಿದ್ದುಕೊಂಡು, ಅಭಿನಯವನ್ನೇ ಪ್ರಧಾನವಾಗಿದ್ದುಕೊಂಡು, ಯಾಕಂದರೆ ಇವತ್ತು ಬದುಕುವುದಕ್ಕೆ ಶಾಲೆ, ಸಣ್ಣ ಪ್ರೈಮರಿ ಶಾಲೆಯಿಂದ ಹಿಡಿದು ಮುದುಕಿಯರ ತನಕ ಎಲ್ಲರೂ ಕೂಡ ನಟ ಆಗದಿದ್ದರೆ ಆಕೆ ಒಳ್ಳೆಯ ತಾಯಿ ಆಗೋದಕ್ಕೆ ಸಾಧ್ಯ ಇಲ್ಲ, ಒಳ್ಳೆಯ ಉಪನ್ಯಾಸಕ ಆಗೋದಕ್ಕೆ ಸಾಧ್ಯ ಇಲ್ಲ, ಶಿಕ್ಷಕ ಆಗೋದಕ್ಕೆ ಸಾಧ್ಯ ಇಲ್ಲ, ರಾಜಕಾರಣಿ ಆಗೋದಕ್ಕೆ ಸಾಧ್ಯ ಇಲ್ಲ, ಒಳ್ಳೆಯ ಭಾಷಣಕಾರ ಆಗೋದಕ್ಕೆ ಸಾಧ್ಯ ಇಲ್ಲ. ಪ್ರತಿ ಒಂದು ಹಂತದಲ್ಲಿ ಕೂಡ ಇವತ್ತು ಅಭಿನಯ ಪ್ರಧಾನವಾಗಿಯೇ ನಮ್ಮ ಜಗತ್ತಲ್ಲಿ ಕಾಣ್ತಾ ಇದ್ದೇವೆ. ಈ ಕಾರಣಕ್ಕಾಗಿ ಮಕ್ಕಳಲ್ಲಿ ಎಳವೆಯಿಂದಲೇ ಮಗು ಹುಟ್ಟಿದ ತಕ್ಷಣ ಅನುಕರಣೆ ಮಾಡಬೇಕು ಅಂತ ನಾವು ಬಯಸ್ತೇವೆ, ಕೂಗಬೇಕು ಅಂತ ಬಯಸ್ತೇವೆ, ಮಿಕ್ರಿ ಮಾಡಬೇಕು ಅಂತ ಬಯಸ್ತೇವೆ, ಕುಣಿಬೇಕು ಅಂತ ಬಯಸ್ತೇವೆ. ದೊಡ್ಡದಾಗ್ತಾ ಹೆತ್ತವರು ಅದನ್ನು ದೂರ ಮಾಡ್ತಾ ಹೋಗ್ತಾರೆ. ಆದರೆ ಇವತ್ತು ಅಭಿನಯ ಇಲ್ಲದೆ ಬದುಕೇ ಸಾಧ್ಯ ಇಲ್ಲ ಅನ್ನುವಷ್ಟರ ಮಟ್ಟಿಗೆ ನಾವು ಅಭಿನಯ ಜೊತೆಗೆ ಮಿಂಗ್ಲಾಗಿದ್ದೇವೆ. ಜಗತ್ತಿನ ಗುರುಗಳು ಹೇಳ್ತಾಯಿದ್ರು, ಬಿ ವಿ ಕಾರಂತ, ಜಗತ್ತಲ್ಲಿ ಅತ್ಯಂತ ಕಷ್ಟಕರವಾದ ಯಾವುದಂದರೆ ಅಭಿನಯ ಮತ್ತು ಅತ್ಯಂತ ಸುಲಭವಾದ ಯಾವುದಂದರೆ ಅದೂ ಅಭಿನಯ. ಒಮ್ಮೆ ಕರಗತ್ತ ಮಾಡಿಕೊಂಡ್ವಿ ಅಂತಾದರೆ ಬಹಳ ಸುಲಭ, ಅದಕ್ಕೆ ತುಂಬ ಶ್ರಮ ಪಡಬೇಕಾಗ್ತದೆ. ಬಹುಶಃ ಇಡೀ ತಂಡ ಇಲ್ಲಿಯ ತನಕದ ನಮ್ಮ ಕ್ಯಾಂಪ್ಗಳಿಗೆ ಹೋಲಿಸಿದರೆ ಈ ವರ್ಷ ತುಂಬ ಶ್ರಮವನ್ನು ವಹಿಸಿದ್ದೇವೆ. ಒಂದು ಕಡೆಯಿಂದ ಉರಿ ಬಿಸಿಲಿನ ಶೆಕೆ, ಆದರೆ ಮಕ್ಕಳ ಇನ್ವಾಲ್ವ್ಮೆಂಟು, ಸಂಭ್ರಮದ ಮಧ್ಯೆ ಶೆಕೆ ಕೂಡ ಓಡಿ ಹೋಗುವಂಥ ಸಂದರ್ಭ ಇಲ್ಲಿ ಒದಗಿ ಬಂದಿದೆ. ಬಹಳ ಖುಷಿ ಆಗ್ತಿದೆ. ಈಗ ನಮ್ಮ ರಂಗಮನೆಯ ಶಿಬಿರ ಎಲ್ಲಿ ತನಕ ತಲುಪಿದೆ ಅಂದರೆ, ಉಳಿದವರು ಯಾರಾದರೂ ಶಿಬಿರ ಮಾಡೋದಾದರೆ ಅದೊಂದು ಮಾದರಿಯಾಗಿ ಇದನ್ನು ಅನುಕರಣೆ ಮಾಡುವಂಥ ಒಂದು ಶಿಬಿರವಾಗಿದ್ದು ಬೆಳೀತಾ ಹೋಗೋದು. ನಾವು ಪ್ರತಿ ವರ್ಷವೂ ನಮಗೆ ಹೊಸತನ್ನು ಮಾಡೋದು ಅಂದರೆ ತುಂಬ ಇಷ್ಟ. ನನ್ನ ಜೊತೆ ಶ್ರೀಹರಿ ಪೈಂದೋಡಿ, ರವೀಶ್ ಪಡ್ಡಂಬೈಲು, ಪ್ರಸನ್ನ ಇವರೆಲ್ಲರೂ ಸೇರಿಕೊಂಡದ್ರಿಂದಾಗಿ ಬಹುಶಃ ಇದು ಬಹಳ ಅತ್ಯಂತ ಅರ್ಥಪೂರ್ಣವಾದ ಶಿಬಿರ ಆಗಿದೆ. ಇಲ್ಲಿ ಸೇರಿದಂಥ 170 ಮಕ್ಕಳು, ಕಳೆದ ವರ್ಷ 256 ಮಕ್ಕಳು, ಯಕ್ಷರಂಗಾಯಣದಲ್ಲಿ 458 ಮಕ್ಕಳು, ಇದು ಕರ್ನಾಟಕ ರಾಜ್ಯದ ಬಹಳ ದೊಡ್ಡ ಶಿಬಿರವಾಗಿತ್ತು, ಭಾಗವಹಿಸಿದ್ದು. ನೋಡ್ತಾ ಬಂದಾಗ ಯಾವ ಮಕ್ಕಳು ಕೂಡ ದಡ್ರಲ್ಲ ಅಂತಲೂ ನನಗೆ ಸ್ಪಷ್ಟ ಆಗಿದೆ. ಹೌದಾ ಅಲ್ವಾ? ಇದರಲ್ಲಿ ಯಾರು ದಡ್ಡರು ಕೈ ಎತ್ತಿ? ಯಾರೊಬ್ಬರು ದಡ್ಡರು ಇಲ್ಲ. ಅವ್ರಿಗೆ ಸರಿಯಾದ ವೇದಿಕೆ ಕಲ್ಪಿಸಿಕೊಡುವಂಥ ಕೆಲಸವನ್ನು ನಮ್ಮಂಥ ಹಿರಿಯವರು ಮಾಡಬೇಕಾದ ಕೆಲಸ ಬಹಳ ಮುಖ್ಯವಾಗ್ತದೆ ಅಂತ ಹೇಳ್ಕೊಳ್ತಾ, ಈ ಶಿಬಿರಕ್ಕೆ ಬಂದಂಥ ಎಲ್ಲ ಮಕ್ಕಳನ್ನು ಕೂಡ ಅತ್ಯಂತ ಶ್ರೇಷ್ಠ ಮಕ್ಕಳು ಅಂತ ನಾನು ಭಾವಿಸ್ತೇನೆ. ಇವತ್ತು ನಮ್ಮ 10-25 ವರ್ಷಗಳ ಹಿಂದೆ ಭಾಗವಹಿಸುವಂಥ ಮಕ್ಕಳು ಎಲ್ಲೆಲ್ಲೋ ಬಾಂಬೆ, ಪೂನಾ, ಮಸ್ಕತ್, ದುಬೈ ಅಲ್ಲೆಲ್ಲ ಇದ್ದುಕೊಂಡು ನಮಗೆ ಫೋನ್ ಮಾಡೋ ಸಂದರ್ಭದಲ್ಲಿ, ಬಂದಾಗ ರಂಗಮನೆಗೊಮ್ಮೆ ಭೇಟಿ ಕೊಡುವ ಸಂದರ್ಭದಲ್ಲಿ ನಿಜವಾಗ್ಲೂ ಬದುಕು ಸಾರ್ಥಕ ಅನಿಸ್ತದೆ. 25 ವರ್ಷಗಳ ಹಿಂದೆ ಅಟ್ಲೂರಾಗಲಿ, ಪುತ್ತೂರಾಗಲಿ, ಸುಬ್ರಹ್ಮಣ್ಯದಲ್ಲಿ ಮಾಡಿದಂಥ ಆ ಮಕ್ಕಳು ಇವತ್ತು ಬೆಳೆದು ಮದುವೆಯಾಗಿ ಅವರ ಮಕ್ಕಳನ್ನು ಕೂಡ ಇಲ್ಲಿ ಶಿಬಿರಕ್ಕೆ ಕಳಿಸಿರೋದು. ನನಗೆ ಗುರುಗಳಾಗಿದ್ದವರು ನನ್ನ ಮಕ್ಕಳಿಗೆ ಕೂಡ ಗುರುಗಳು ಅಂತ ಅವ್ರು ಹೇಳುವಾಗ ಹೃದಯ ತುಂಬಿ ಬರ್ತದೆ. ಮತ್ತೆ ಸೇರೋಣ.
ನೋಡಿದ್ರಲ್ಲ ವೀಕ್ಷಕರೇ, ಈ ರಂಗಮನೆಯಲ್ಲಿ ನಡೀತಾ ಇರುವಂಥ ರಾಜ್ಯ ಮಟ್ಟದ ಚಿಣ್ಣರ ಮೇಳ, ರಾಜ್ಯ ಮಟ್ಟದ ಅಭಿನಯ ಶಿಬಿರದ ವಿಶೇಷತೆಗಳನ್ನು, ಹೊರಗೆ ಪ್ರಖರ ಬಿಸಿಲಿದೆ, ಚುನಾವಣೆಯ ಬಿಸಿಯೂ ಇದೆ, ಆದರೆ ರಂಗಮನೆಯ ಮಧ್ಯೆ ಮುಗ್ಧ ಮಕ್ಕಳ ತಂಪು ಮನಸ್ಸುಗಳು ಇಲ್ಲಿ ನಿರಂತರವಾಗಿ ಅನೇಕ ದಿನಗಳಿಂದ ಈ ಒಂದು ಚಿಣ್ಣರ ಮೇಳದಲ್ಲಿ ಭಾಗಿಯಾಗಿ ಖುಷಿಪಟ್ಟಿದೆ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟು. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.